ಸ್ನೇಹಿತರೆ ನಮಸ್ಕಾರ. ನಾನು ಒಂದು ಕಥೆನ ಹೇಳಬೇಕು ಅಂತ ಇದ್ದೀನಿ. ಆ ಕಥೆಯ ಸಾರಾಂಶ ಹೆಂಗಿದೆ ಅಂದರೆ, ಅತಿ ಆಸೆ ಗತಿ ಕೇಡು ಅಂತಲೂ ಆಗ್ಬೋದು, ಮರಕ್ಕೆ ಮರ ದೊಡ್ಡದು ಅಂತಲೂ ಆಗ್ಬೋದು. ಈ ಕಥೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ಉತ್ತರ ಕೊಡಿ. ಕಥೆ ಚೆನ್ನಾಗಿದೆ ನೋಡಿ. ನಂತರ ಕತೆ ಕೇಳಿದ ಮೇಲೆ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಲೇಬೇಕು. ಶುರು ಮಾಡೋಣ ನೋಡಿ. ಒಬ್ಬ ಬೆಟ್ಟದಲ್ಲಿ ಕಲ್ಲು ಹೊಡಿತಾ ಇರ್ತಾನೆ. ಬಿಸಿಲು ಜಾಸ್ತಿ, ತಡೆಯೋಕ್ಕಾಯ್ತಾ ಇಲ್ಲ. ಬೆಟ್ಟ ಅಂದಮೇಲೆ ಕಾವು ಜಾಸ್ತಿನೇ, ಟೆಂಪ್ರೇಚರ್ ಜಾಸ್ತಿ, ಮರ ಗಿಡಗಳಿರಲ್ಲ, ತಡ್ಕೊಳಕ್ಕಾಗಲ್ಲ. ದೇವ್ರನ್ನ ಪ್ರೇಯರ್ ಮಾಡ್ಕೊತಾನೆ. ಸುಮ್ಮನೆ ನಮ್ಮ ಜೀವನವೆಲ್ಲ ಹಿಂಗೆ ಆಯ್ತಲ್ಲ ಸ್ವಾಮಿ, ನಾನು ಯಾವಾಗ ತಂಪಾಗಿರೋದು? ಸೂರ್ಯದೇವ ನಮ್ಮನ್ನು ಇಪ್ಪಡಿ ಸುಡ್ತಾ ಕೂತಿದ್ದಾನೆ, ನಾವೆಲ್ಲ ಸಾಯ್ತಾ ಕೂತಿದ್ದೀವಿ. ಅದರಿಂದ ನನ್ನ ಕೋರಿಕೆ ಈಡೇರಿಸ್ಬಿಟ್ರೆ ನಾನು ಸ್ವಲ್ಪ ಸಮಾಧಾನ ಆಗಿರ್ಬೋದು. ನನ್ನನ್ನು ಸೂರ್ಯದೇವನಾಗಿ ಮಾಡಿಬಿಡಿ ಅಂತೇಳಿ ಭಗವಂತಲ್ಲಿ ಮೊರೆ ಹೋಗ್ತಾನೆ. ಆಗ ಭಗವಂತ ಪ್ರತ್ಯಕ್ಷ ಹೋಗ್ಬಿಟ್ಟು, ಇನ್ನೇನು ಬೇಡವೆ, ಮೊದಲು ಸೂರ್ಯದೇವನ ಮಾಡಿ ಸ್ವಾಮಿ, ಆಮೇಲೆ ನೋಡ್ಕೊಳ್ಳಮ್ಮ ಅಂತ ಕೇಳ್ಕೊತಾನೆ. ತಥಾಸ್ತ್ ವರ ಕೊಟ್ಟ. ಇವನು ಸೂರ್ಯದೇವನಾಗಿ ಕೂತ್ಕೊಂಡು ಜನಗಳೆಲ್ಲ ಸಾಕು ಮಾಡ್ತಾ ಇದ್ದಾನೆ. ಮೊದಲಿದ್ದ ಸೂರ್ಯನೇ ಎಷ್ಟು ವಾಸಾಗಿತ್ತು, ಸುಟ್ಟು ಕರ್ಕಲಾಗಿದ್ದಾನೆ ಇವ. ಜನಗಳೆಲ್ಲ ನಾನು ಸಾಯಿಸ್ತೀನಿ ತಾಡು ಅಂದ್ಬಿಟ್ಟು ಹೇಳಿ ಇವನು ಸೂರ್ಯದೇವನಾಗಿ ಕೂತ್ಕೊಂಡ. ಜನಗಳಿಗೆಲ್ಲ ಒಳ್ಳೆ ಕಾವು ಕೊಟ್ಟು, ಹಬ್ಬ ತಡೆಯೋಕ್ಕಾಗಲ್ಲಪ್ಪ ಕಾವುನ ಅನ್ನೋ ಮಟ್ಟಿಗೆ ಕಾವು ಕೊಡ್ತಾ ಇದ್ದಾನೆ. ಆವಾಗ ಹಿಂಗೆ ನಡಿಬೇಕಾದ್ರೆ ಒಂದು ಮೋಡ, ದೊಡ್ಡ ಮೋಡ ಸೂರ್ಯನ ಕವರ್ ಮಾಡಿಬಿಡ್ತು. ಕವರ್ ಮಾಡಿದ್ಮೇಲೆ ಏನಾಯಿತು, ಜನಗಳಿಗೆ ತಂಪಾಯಿತು. ಆಗ ಇವನು ಸೂರ್ಯದೇವ ಆಗಿದ್ನಲ್ಲ, ಇವನಿಗೆ ನಾಚಿಕೆ ಆಗೋಯ್ತು. ನಾನೇ ದೊಡ್ಡವನು ಅಂತಿದ್ದಿ, ನನಗಿನ್ನ ಮೋಡ ದೊಡ್ಡದು ಹಾಗಂಥೇಳಿ ಪುನಃ ಭಗವಂತನಲ್ಲೇ ಮೋರೆ ಒಯ್ದಾನೆ. ಸ್ವಾಮಿ, ನಾನು ಏನೋ ತಿಳ್ಕೊಂಡಿದ್ದಿ, ನನ್ನನ್ನು ಮೋಡವಾಗೆ ಮಾಡಿಬಿಡಿ. ಈ ಸೂರ್ಯನಿಂದ ಮೋಡದೇ ಪವರ್ ಜಾಸ್ತಿ ಆಯಿತು. ಸೂರ್ಯನೇ ಕವರ್ ಮಾಡ್ತು ಅಂದಮೇಲೆ ಮೋಡನೇ ಜಾಸ್ತಿ ಆಗೋಯ್ತು, ನನ್ನನ್ನು ಮೋಡ ಮಾಡಿಬಿಡಿ. ಆಗ ಭಗವಂತ ತಥಾಸ್ತಂದ, ಮೋಡ ಮಾಡಿ ಇಟ್ಬಿಟ್ಟ. ಆಗೇನು ಇವನು ಆರ್ಭಟ, ಹಬ್ಬಬ್ಬಬ್ಬಬ್ಬ, ಬಿಸಿಲೇ ಇಲ್ವಲ್ಲ, ಈ ಪಟ್ಟಿ ಮೋಡ ತುಂಬ್ಕೋತು. ಜನಗಳಿಗೆ ಸಾಕಾಗೋಯ್ತು, ಬಿಸಿಲೇ ಇಲ್ವಲ್ಲಪ್ಪ, ಏನಪ್ಪ ಮಾಡೋದು, ಈ ಪಟ್ಟಿ ಮೋಡ ಕೌನ್ಸ್ಕೊತದೆ. ಸರಿ, ಅವನಿಗೆ ತಮಾಷೆ, ಮೋಡ ಆಗ್ಬಿಟ್ಟಿದ್ದೀನಿ, ಜನಗಳಿಗೆಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೇನೆ ಬುದ್ಧಿವಂತ ಇನ್ನೊಬ್ಬ ಅವನ ಅನ್ನೋದು ಗೊತ್ತಿಲ್ಲ. ಗಾಳಿ ಏನು ಮಾಡ್ದು, ಸುಟ್ಟು ಗಾಳಿ ಬಂದುಬಿಟ್ಟು ಮೋಡ ಎಲ್ಲ ಒತ್ಕೊಂಡೋಯ್ತಾಗಿ. ಗಾಳಿ ಜೋರ ಬಂತು, ಬೀಸ್ಕೊಡತ್ತೆ, ಮೋಡ ಎಲ್ಲ ತಾಗದಾಗೆ ಒಂದು ಸೈಡ್ ಮೂಲಿಗೆ ಇಟ್ಬಿಡ್ತು. ಈ ಮೋಡ ಆಗಿದ್ನಲ್ಲ, ಮೋಡ ಇದ್ದವನಿಗೆ ಇನ್ನೂ ನಾಚಿಕೆ ಆಗೋಯ್ತು. ನಾನೇನೋ ಸೂರ್ಯನ ಕವರ್ ಮಾಡಿದೆ ಅಂಥೇಳಿ ಮೋಡ ಆದಿ, ಈ ಮೋಡ ಬಂದು ಬಡ್ಡಿಗಳದು ಗಾಳಿಗೆ ಸೈಡ್ ಹೊಡೆದು ಬಿಡ್ತಲ್ಲ ಮೋಡನ ಅಂದ್ಬಿಟ್ಟು ಹೇಳಿ ಗಾಳಿನೇ ಜಾಸ್ತಿ ಆಗೋಯ್ತು ಪವರು. ಹಾಗಾಗಿ ಭಗವಂತಲ್ಲಿ ಮೋರೆ ಹೋಯ್ತೀನಿ, ನನ್ನ ಗಾಳಿ ಮಾಡಿಬಿಡು ದೇವರು ಅಂದ್ಬಿಟ್ಟು ಹೇಳಿ ಗಾಳಿ ಮಾಡಿಬಿಡ್ತು. ಆಯಿತು, ಗಾಳಿಯಾಗಿ ಇವನ ಕೆಲಸ ಶುರು ಹಚ್ಕೊಂಡ. ಏನೋ ಜನಗಳಿಗೆಲ್ಲ ಉಪ್ಪು ಅಂತ ಹೊರಬಿಟ್ಟು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟತ್ತಾಗೆ. ನೋಡಿ ಹೇಗಿದೆ, ಸೂರ್ಯದೇವನಿಂದ ಮೋಡ ಆದ, ಮೋಡದಿಂದ ಗಾಳಿ ಆದ,
ಮೋಡಕ್ಕಿಂತ ಗಾಳಿನೇ ಜೋರು ಅಂತ ಹೇಳಿ ಗಾಳಿ ಅಲ್ಲ. ಜನಗಳಿಗೆಲ್ಲ ಒಳ್ಳೆ ಬಿರುಗಾಳಿ ಕಂಡಾಗಿ ಬೀಸಿ ಬೀಸಿ ಎಲ್ಲ ಸುಂಟ್ರ ಗಾಳಿ ಕಂಡ ಮಾಡಿ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡಿ ಇಟ್ಬಿಟ್ಟ. ಆದರೆ ಬೆಟ್ಟದಲ್ಲಿರೋ ಬಂಡೆಗಳು ಮಾತ್ರ ಜಪ್ಪಯ್ಯ ಆದರೂ ಜಗ್ನಿಲ್ಲ. ನೋಡ್ದ ಎಲ್ಲ ಬಡ್ಡಿ ಮಗಂದೆ, ನಾನೆಲ್ಲ ಅಲ್ಲೋಲ ಕೊಲ್ಲೋಲ ಮಾಡಮ್ಮ ಅಂತ ಹೊಂಟಿದ್ರೆ ಈ ಬಂಡೆ ಒಂದು ಸ್ವಲ್ಪನೂ ಒಲ್ಗಡ್ನೆ ಇಲ್ವಲ್ಲ, ಗಾಳಿಗಿನ್ನ ಬಂಡೆನೇ ಪವರ್ ಜಾಸ್ತಿ ಏನೋ ಕಾಣುತ್ತೆ ಅಂತ ತಿಳ್ಕೊಂಡು ಪುರ ದೇವರಲ್ಲಿ ಮೊರೆ ಹೋದ. ಸ್ವಾಮಿ, ನನ್ನನ್ನು ಕಲ್ಲು ಬಂಡೆ ಮಾಡಿ ಇಟ್ಬಿಡಿ, ಗಾಳಿಗಿನ್ನ ಬಂಡೆನೇ ಪವರ್ ಜಾಸ್ತಿ, ನಾನು ಇಷ್ಟಕ್ಕಾದ್ರೆ ಗಾಳಿ ಬೀಸಿದ್ರೂ ಕೂಡ ಬಂಡೆ ಒಂಚೂರು ಜಗ್ಗಲಿಲ್ಲ, ಹಾಗಾಗಿ ಬಂಡೆಗೆ ಶಕ್ತಿ ಜಾಸ್ತಿ ಇದೆ, ನನ್ನನ್ನು ಬಂಡೆ ಮಾಡಿ. ಆಯಿತು ತಥಾಸ್ತಂದ ಭಗವಂತ, ಅದಕ್ಕೂ ಹೊರ ಕೊಟ್ಟ. ಸುಮ್ಮನಿಗಿರ್ಬೇಕಲ್ಲ, ಬಂಡೆ ಏನು ಮಾಡ್ತಾರೆ ಹೇಳಿ, ಸುತ್ತ ಉಳಿತಲ್ಲ ಬಂಡೆನ ಹೊಡೆದು ಇಟ್ಬಿಟ್ಟದಾಗೆ ಯಾರು ಕಲ್ಲು ಹೊಳೆಯವರು. ಇವನಿಗೆ ಇನ್ನೂ ಅವಮಾನದಾಗಾಯಿತು. ಓಹೋ, ನನ್ನನ್ನು ಚೂರು ಚೂರು ಮಾಡ್ತಾವ್ರೆ, ನನಗೆ ಇದ್ರ ಅರಿವಿ ಆಗಲಿಲ್ವಲ್ಲ ಅಂದ್ಬಿಟ್ಟು ಹೇಳಿ ದೇವರಲ್ಲಿ ಕೇಳ್ಕೊಂಡ, ಸ್ವಾಮಿ ನಾನು ಬಂಡೆನೇ ಜಾಸ್ತಿ ಅಂತ ತಿಳ್ಕೊಂಡಿದ್ದಿ, ಬಂಡೆನ ಹೊಡೆಯೋರು ಒಬ್ಬೊಬ್ಬರು ಅವರ, ಹಾಗಾಗಿ ನಾನು ಹೆಂಗಿದ್ದಿ ಹಂಗೆ ಮಾಡಿಬಿಡಿ, ನಾನು ಕಲ್ಲೊಡ್ಕಡೆ ಜೀವನ ಮಾಡ್ತೀನಿ ಅಂತಂದ. ಎಲ್ಲೂ ಬಂತು ಪುನಃ ಅವನೇನು ಕೆಲಸ ಮಾಡ್ತಾಯಿದ್ದ ಅದೇ ಕೆಲಸಕ್ಕೆ ಬಂದು ನಿಂತ್ಕೊಂಡ. ಅದೇ ಅವನಿಗೆ ದೊಡ್ಡ ಕೆಲಸ. ಅತಿ ಆಸೆ ಗತಿ ಕೇಡು. ತೊಂದರೆಗಳು ಕೊಟ್ಟರೆ ಮನುಷ್ಯ ತೊಂದರೆ ಕೊಡೋನು ಉದ್ಧಾರ ಆಗಲ್ಲ, ತೊಂದರೆ ಕೊಡಿಸ್ಕೊಂಡೂ ಉದ್ಧಾರ ಆಗಲ್ಲ ಅನ್ನೋದಕ್ಕೆ. ಆಯಿತಾ? ನಾನೇನು ಹೀಗೆ ಹೇಳ್ದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಾನೇ ತಿಳಿಸ್ಬೇಕಲ್ಲ. ಅದರಿಂದ ನನ್ನ ವೀಡಿಯೋದಲ್ಲಿ ಕಮೆಂಟ್ ಬಾಕ್ಸ್ಗೆ ಹೋಗಿ ಅನಿಸಿಕೆ ಅಭಿಪ್ರಾಯಗಳನ್ನ ವಿಡಿಯೋ ನೋಡಿದ ಮೇಲೆ ನನಗೆ ಹಾಕಿ, ಸರಿನಾ? ಇದೊಂದು ಸಣ್ಣ ಕತೆ, ಅನುಭವದ ಕತೆ, ಸರಿನಾ? ಬರ್ತೀನಿ ಸ್ನೇಹಿತರೆ, ಬಾಯ್. ಎಲ್ರಿಗೂ ನಮಸ್ಕಾರ.